ಮೊದಲ ಬಾರಿಗೆ ಉಡುಪಿ ಕೃಷ್ಣ ಮಠಕ್ಕೆ ಇವತ್ತು ಮೋದಿ ಭೇಟಿ ಕೊಡ್ತಾ ಇರೋದು. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಕೃಷ್ಣನೂರು ಉಡುಪಿ ಸಜ್ಜಾಗಿದೆ. 1 ಕಿಲೋಮೀಟರ್ ರೋಡ್ ಶೋ ಮೂಲಕ ರಥ ಬೀದಿಗೆ ಬರುವ ಮೋದಿ ಸುವರ್ಣ ಕನಕನ ಕಿಂಡಿ ಉದ್ಘಾಟಿಸಿ ದರ್ಶನವನ್ನು ಪಡೆಯಲಿದ್ದಾರೆ. ಮೋದಿ ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆಗೈದು ಶ್ರೀಕೃಷ್ಣನ ದರ್ಶನ ಮಾಡಿಕೊಳ್ತಾರೆ. ಕೃಷ್ಣನ ಎದುರು ಪುತ್ತಿಗೆ ಶ್ರೀಗಳಿಂದ ಗೀತ ಲೇಖನ ಯಜ್ಞ ದೀಕ್ಷೆ ಸ್ವೀಕಾರ. ಚಂದ್ರಶಾಲಿಗೆಯಲ್ಲಿ ಪೇಜಾವರ ಶ್ರೀಗಳು ಅಷ್ಟಮಠಾಧೀಶರನ್ನ ಭೇಟಿ ಮಾಡ್ತಾರೆ. ಬಳಿಕ ಪುತ್ತಿಗೆ ಮಠದಲ್ಲಿ ಸುವರ್ಣತೀರ್ಥ ಮಂಟಪ ಕೃಷ್ಣಾರ್ಪಣೆ. ಪರ್ಯಾಯ ಶ್ರೀಗಳ ಸನ್ಯಾಸ ದೀಕ್ಷೆಯ 50ನೇ ವರ್ಷಾಚರಣೆ ಪ್ರಯುಕ್ತ ಪುತ್ತಿಗೆ ಮಠದಲ್ಲಿ 2 ಕೋಟಿ ವೆಚ್ಚದಲ್ಲಿ ಸುವರ್ಣ ತೀರ್ಥ ಮಂಟಪ ನಿರ್ಮಾಣ ಆಗಿದೆ. ಸೊ ವಿವಿಧ ಕಾರ್ಯಕ್ರಮಗಳಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಉಡುಪಿ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ. ಬೆಳಗ್ಗೆ 11ರಿಂದ 11:30 ಪ್ರಧಾನಿ ರೋಡ್ ಶೋ ಅಲ್ಲಿ ಭಾಗಿಯಾಗ್ತಾರೆ. ಹೆಲಿಪ್ಯಾಡ್ನಿಂದ 1.8 ಕಿಲೋಮೀಟರ್ ದೂರ ರೋಡ್ ಶೋ ಇದೆ. ರೋಡ್ ಶೋ ಮೂಲಕ ಆಗಮಿಸಿ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ. ಮಧ್ಯಾಹ್ನ 12ಕ್ಕೆ ಶ್ರೀಕೃಷ್ಣ ಮಠ ಭೇಟಿ, ಆಮೇಲೆ ದೇವರ ದರ್ಶನ, ಕನಕನ ಕಿಂಡಿ ಸ್ವರ್ಣಲೇಪನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ. ತೀರ್ಥ ಮಂಟಪ ಅನಾವರಣದಲ್ಲಿ PM ಮೋದಿ ಭಾಗಿಯಾಗ್ತಾರೆ. ಬಳಿಕ ಲಕ್ಷಕಂಠ ಗೀತ ಗಾಯನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಗವದ್ಗೀತೆಯ 10 ಶ್ಲೋಕಗಳನ್ನು ಪಠಿಸಲಿದ್ದಾರೆ ಮೋದಿ. ಬಳಿಕ ಸಮಾವೇಶದ ಸ್ಥಳಕ್ಕೆ ಆಗಮಿಸಿ ಪ್ರಧಾನಿ ಮಾತನಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರೋಡ್ ಶೋ ನಡೆಯುವ ಮಾರ್ಗದಲ್ಲಿ ಈಗಾಗಲೇ ಕಣ್ಗಾವಲನ್ನು ಇರಿಸಲಾಗಿದೆ. ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ರೋಡ್ ಶೋನಲ್ಲಿ ಸಾಗುವ ಮಾರ್ಗದಲ್ಲಿ 3 ಕಡೆ ಸಿದ್ಧವಾಗಿರುವ ಸಾಂಸ್ಕೃತಿಕ ವೇದಿಕೆ ವೀಕ್ಷಣೆಯನ್ನು ಮಾಡಲಿದ್ದಾರೆ. ರೋಡ್ ಶೋ ಸಾಗುವ ಮಾರ್ಗದ ಭದ್ರತೆ SPG ಹಾಗೂ ಪೊಲೀಸರಿಗೆ ಸವಾಲಾಗಿದ್ದು 3,000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಇಂಚಿಂಚು ಸ್ಥಳವನ್ನು ಪರಿಶೀಲಿಸಲಾಗಿದ್ದು ಎಲ್ಲೆಡೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಇನ್ನು ಪ್ರಧಾನಿ ಮೋದಿಯನ್ನು ನೋಡೋದಕ್ಕೆ ಬರುವ ಜನರಿಗೂ ಕೂಡ ಕೆಲವೊಂದು ಸೂಚನೆಯನ್ನು ಸಹ ನೀಡಲಾಗಿದೆ. ಹೆಚ್ಚಿನ ರೀತಿಯಾದಂತಹ ಭದ್ರತೆಯನ್ನು ಕೈಗೊಳ್ತಾ ಇರೋದು. ಹಾಗಾಗಿ ಹೀಗೆ ಬರಬೇಕು, ಇಂತಿಂಥ ವಸ್ತುಗಳನ್ನು ಮಾತ್ರ ತರಬೇಕು, ಈ ಥರದ್ದೆಲ್ಲ ಆಲ್ರೆಡಿ ಅವರು ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದಾರೆ. ಇನ್ನು ಇವತ್ತು ಸಂಜೆವರೆಗೂ ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ ಮಾಡಲಾಗಿದೆ. ನೋ ಫ್ಲೈಟ್ ಝೋನ್ ಅಂತ ಸೂಚನೆಯನ್ನು ನೀಡಿರೋದು. ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿಯಾದಂಥ ಡ್ರೋನ್ ಹಾರಾಟ ಇರೋದೇ ಇಲ್ಲ. ಕಾರಣ ಭದ್ರತೆಯ ಹಿತದೃಷ್ಟಿಯಿಂದ. ಇನ್ನು ಪ್ರಧಾನಿ ವೀಕ್ಷಣೆಗೆ ಬರುವವರು ಬ್ಯಾಗು, ನೀರಿನ ಬಾಟಲು, ಧ್ವಜ, ಸ್ಟಿಕ್ಕರ್ಸು, ಬಲೂನ್ಸು, ಪಟಾಕಿ, ಲೂಸ್ ಪಾಲಿಥಿನ್ನು ಇದೆಲ್ಲ ತರಹಂಗಿಲ್ಲ ಅಂತ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಒಂದು ವೇಳೆ ಆದೇಶ ಉಲ್ಲಂಘಿಸಿದರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರೋದು. ಜಿಲ್ಲಾಡಳಿತ ಸಿಕ್ಕಾಪಟ್ಟೆ ಅಲರ್ಟ್ ಆಗಿದೆ. ಇನ್ನು ಉಡುಪಿ ಕಡಲ ತೀರದಲ್ಲಿ ಪ್ರಧಾನಿ ಭೇಟಿಯನ್ನು ವಿಶಿಷ್ಟ ಮರಳು ಶಿಲ್ಪದ ಮೂಲಕ ತೋರಿಸಲಾಗಿದೆ. ಕಲಾವಿದ ಹರೀಶ್ ಸಾಗಾ ರಚನೆಯ ಸುಂದರ ಕಲಾಕೃತಿ ಸಾವಿರಾರು ಜನರನ್ನ ಮಂತ್ರಮುಗ್ಧಗೊಳಿಸ್ತಾ ಇದೆ. ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಕಡಲ ನಗರಿಯಲ್ಲಿ ಕೇಸರಿ ಬಾವುಟಗಳು ಕೂಡ ರಾಜಿಸ್ತಾ ಇರೋದು. ಬೀದಿ ಬೀದಿಯಲ್ಲೂ ಎಲ್ಲೆಲ್ಲೂ ಕೇಸರಿ ಕಹಳೆಯನ್ನ ಮೊಳಗಿಸಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿರುವ ಮೋದಿ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಯೋಜಿಸಿರುವಂತಹ ಪಾರಾಯಣ. ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಗವದ್ಗೀತೆಯ 10 ಶ್ಲೋಕವನ್ನು ಪಠಣ ಮಾಡಲಾಗತ್ತೆ. ಕೋಟಿಗೂ ಅಧಿಕ ಭಕ್ತರಿಂದ ಭಗವದ್ಗೀತೆ ಲೇಖನ ಅಭಿಯಾನ ನಡೆಸಿರುವ ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ಶ್ರೀಗಳು. ಇದರ ಕೃಷ್ಣಾರ್ಪಣೆ ಅಂಗವಾಗಿ 1 ಲಕ್ಷ ಜನರಿಂದ ಶ್ಲೋಕ ಪಠಣವನ್ನು ಮಾಡಲಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಏಕಕಾಲದಲ್ಲಿ 1 ಲಕ್ಷ ಜನರಿಂದ ಶ್ಲೋಕ ಪಠಣ ಮಾಡಲಾಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗ್ತಾರೆ. ಭಗವದ್ಗೀತೆಯ 18ನೇ ಅಧ್ಯಾಯನ ಕೊನೆಯ 10 ಶ್ಲೋಕ ಮತ್ತು ಪುರುಷೋತ್ತಮ ಯೋಗ ಶ್ಲೋಕ ಪಠಿಸಲಿದ್ದಾರೆ ಪ್ರಧಾನಿ ಮೋದಿ.